ವರಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವಾ, ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ಇಲ್ಲಿ ನೋಡಿದ್ರೆ ನೋಡಿ ನಮ್ಮ ಮಮ್ಮಿ ಕೊಳ್ಳಿಮರಿ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂತ ಇಬ್ಬರು ಜೊತೆಯಲ್ಲಿ ಮಲ್ಕೊಂಡಿದ್ದಾರೆ. ಇವಾಗ ನಮ್ಮ ಮೋಕ್ಷಿತನ ಎತ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮೋಕ್ಷಿತ ಇವಾಗ ನಿದ್ದೆ ಮಾಡಿದ್ದಿದ್ದು, ಅದಕ್ಕೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇವಾಗ ಹೋಗ್ತಿದ್ವಿ. ಹೋಗಿದ ತಕ್ಷಣ ಫಸ್ಟು ತೆಂಗಿನಕಾಯಿ, ರಂಗೋಲಿ ಅವೆಲ್ಲ ಕೂಡ ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡಾದ್ಮೇಲೆ ಫ್ಲವರ್ಸ್ ಹತ್ರ ಹೋದ್ರೆ ಅಂತೂ ಫ್ಲವರ್ಸೇ ಕಮ್ಮಿ ಇದೆ. ಆಮೇಲೆ ಇಲ್ಲಿ ಬಂದು ಫ್ರೂಟ್ಸ್ ತೊಗೊಂಡ್ವಿ. ಯಾವಾಗೂ ನಾವು ಇಲ್ಲೇ ತೊಗೊಳೋದು ಜಾಸ್ತಿ. ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿರುತ್ತೆ, ಅದು ಮುಳ್ಬಾಗ್ಲಲ್ಲಿರೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ತುಂಬ ಅಫೋರ್ಡಬಲ್ ಆಗಿ ಚೆನ್ನಾಗಿ ಕೊಡ್ತಾರೆ. ನೆಕ್ಸ್ಟ್ ಬಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ, ಗ್ರೋಸರೀಸ್ ಎಲ್ಲ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕೂಡ ನಾನು ಫುಲ್ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಇಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದ್ವಿ, ಸಾಕಾಗೋಗ್ಬಿಡ್ತು. ಇಲ್ಲಿ ಬಂದು ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ, ವರಲಕ್ಷ್ಮಿ ದೇವ್ರಿಗೆ ಯಾವ್ದು ಉಡಿಸ್ತೀನಿ ಅಂತ ಹೇಳ್ಬಿಟ್ಟು. ನಾನು ಉಡಿಸೋದು ಆರೆಂಜ್ ಕಲರೇ, ಯಾಕಂದರೆ ಈ ವರ್ಷ ನಮಗೆ ಆರೆಂಜು, ಪಿಂಕು, ರೆಡ್ಡು ಎಲ್ಲ ಉಡ್ಸಿದ್ರೆ ತುಂಬ ಒಳ್ಳೇದಂತ ರೀಲ್ಸಲ್ಲಿ ನೋಡಿದ್ದು. ಅದಕ್ಕೆ ನಾನು ಆರೆಂಜೇ ಉಡ್ಸೋಣ ಅಂದ್ಕೊಂಡು ಎಲ್ಲ ಫ್ರೂಟ್ಸ್ ಎಲ್ಲ ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಂಗೆ ಚಂಬಲ್ ಹಾಕೋದಕ್ಕೆಲ್ಲ ಕೂಡ ಬೇಕಾಗಲ್ವಾ, ಅದೆಲ್ಲ ಐಟಮ್ಸ್ ಕೂಡ ಎಲ್ಲ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೇದಂತ ಅದಕ್ಕೆ ಎಲ್ಲ ತೊಗೊಂಬಂದಿದ್ದೀನಿ, ಪಚ್ಚಕರ್ಪೂರ ಅದೆಲ್ಲ ಕೂಡ. ಆಮೇಲೆ ಬಂದು ಇಲ್ಲಿ ರಂಗೋಲಿ ಕಲರ್ಸು, ಈ 4 ಕಲರ್ ತೊಗೊಂಡ್ರೆ ಸಾಕು, ನಮ್ಗೆ ಯಾವ ಥರ ರಂಗೋಲಿ ಹಾಕೊಂಡು ಸೂಟ್ ಆಗೋಗ್ಬಿಡುತ್ತೆ. ಅಷ್ಟೇ ಬಿಡಿ. ಆ್ಯಕ್ಚುಲಿ ಸಿಗೋಣ, ಬಾಯ್.